ವೆಲ್ಕಮ್ ಮೈ ಚಾನಲ್. ನೋಡಿ ಯಾವ ಥರ ಅಣಬೆ ಅಂತ. ನಾನು ನಮ್ಮ ಮನೆಯವರು ಇಬ್ಬರೂ ಅಣಬೆಗೋಸ್ಕರನೇ ಹೊಲ್ದ ಹತ್ರ ಹೋಗ್ತಾಯಿದ್ದೀವಿ. ನೋಡಿ ಒಣಕೆ ಬಂಡೆ ತುಂಬಾ ಭಯ ಆಯಿತು. ಅವು ಏನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹಿಡ್ಕೊಂಡೆ. ಮತ್ತು ಅವನು ಹಿಂಗೆ ಅಂದ್ರೂ ಇದಾಗ್ತಾ ಇರಲಿಲ್ಲ. ನೋಡಿ ಅಣಬೆ ಯಾವ ಥರ ಇದೆ ಅಂತ. ನ್ಯಾಚುರಲ್ ಅಣಬೆ ತುಂಬಾ ಚೆನ್ನಾಗಿದ್ವು, ಎದ್ದಿದ್ವು. ಅವಾಗ ನಾವು 8 ಗಂಟೆ ಮೇಲೆ ಆಯಿತು ಹೋದಾಗ. ಮತ್ತು ಟಿಫನು ಮಾಡ್ಕೊಳ್ಳಿಲ್ಲ, ಅದೇ ಹೋದ್ವಿ. ತುಂಬಾ ಚೆನ್ನಾಗಿ ಬಂದಿದ್ವು, ಎದ್ದಿದ್ವು. ಭಾಳ ಜನ ಇದ್ದರು, ಮತ್ತು ಅವರು ಕಿತ್ತಿದ್ರು. ನಾವು ಸಿಗೋದಿಲ್ಲ ಅಂತಲೇ ಅಂದ್ಕೊಂಡ್ವಿ, ಸಿಕ್ಕಿದ್ವು. ಮಳೆ ಬಂದಾಗ ಮಾತ್ರ. ನೋಡಿ ನಮ್ಮ ಮನೆಯವರು ಕೀಳ್ತಾಯಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದ್ವು. ಅವನು ಕುತ್ಕೊಂಡು ಕೀಳಂಗಿಲ್ಲ, ಬಗ್ಗೆ ಕಿತ್ಕೋಬೇಕು. ಅವೇನೋ ಗೊತ್ತಿಲ್ಲ ನಮಗೆ, ಬಟ್ ಎಲ್ಲ ಹೇಳ್ತಿರ್ತಾರೆ ಆ ಥರನ. ಮತ್ತೆ ಹೇಳಲ್ಲ, ಕಬ್ಬಣದಾಗೂ ಹಿಂಗೆ ಮುಟ್ಟಿಸ್ಬಾರ್ದು ಅಂತ ಹೇಳಿ. ನಾನು ಟ್ರೈ ಮಾಡಿದೆ, ತುಂಬಾ ಖುಷಿಯಾಯಿತು. ನೋಡಿ ಎಷ್ಟಕ್ಕೊಂದು ಅಣಬೆ ಇದ್ದಾವೆ ಅಂತನ. ತುಂಬಾ ಸಿಕ್ಕಿದ್ವು. ನಮಗೂ ನಮ್ಮ ಅಣ್ಣರು ಹೊಲ್ದ ಹತ್ರನೂ ಬಂದ್ವಿ. ಅವರು ಚಿತ್ರಾನ್ನ ಮಾಡ್ಕೊಂಬಂದಿದ್ರು. ತಿನ್ಕೊಂಬಿಟ್ಟು ನಾನು ನಮ್ಮ ಮನೆಯವ್ರು ಇಬ್ಬರೂ ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಬಂದ್ವಿ ಮನೆ ಹತ್ರ. ನೋಡಿ ಯಾವ ಥರ. ಸ್ವಲ್ಪ ಹೊತ್ತು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನೆನೆಯಬೇಕು. ಒಂದು ಸ್ವಲ್ಪ ಹೊತ್ತು ನೆನೆಯಕ್ಕಿದ್ರೆ ಅದು ಬೇಗ ಕ್ಲೀನ್ ಆಗುತ್ತೆ. ಇಲ್ಲಾಂದರೆ ಎಷ್ಟೊತ್ತು ತೊಳೆದ್ರೂ ಕ್ಲೀನ್ ಆಗೋದಿಲ್ಲ. ಅವು ಮಳೆ ಬಿದ್ದಾಗ ಮಾತ್ರ, ಮಳೆ ಬಂದರೆ ಮಾತ್ರ ಅವು ಯಾವ ಟೈಮ್ ಅಂದರೆ ಆ ಟೈಮ್ ಎದ್ದೇಳೋದಿಲ್ಲ. ಅವು ದೊಡ್ಡಸ್ಲ ಸಿಗಿಸ್ಲ ಅಂತ ಆ ಮಳೆಗೆ ಮಾತ್ರ. ಮತ್ತು ಉಬ್ಬೆ ಮಳೆಗೂ ತುಂಬಾ ಎದ್ದೇಳ್ತವೆ. ನಾವು ವರ್ಷ ಕೀಳ್ತಾ ಇರ್ತೀವಿ. ನಾವು ಹೈಬ್ರಿಡ್ ಮಶ್ರೂಮ್ ಎಲ್ಲ ತಿನ್ನಲ್ಲ, ಇವೇ ತಿನ್ನೋದು ಅಣಬೆನ. ನಮ್ಗೆ ಅವು ಇಷ್ಟವೂ ಆಗೋದಿಲ್ಲ. ಹಂಗಾಗಿ ವರ್ಷ ಕಾಯ್ಮಾಗ ಹೋಗ್ತಾ ಇರ್ತೀವಿ. ಅಣಬೆ ಕಿತ್ಕೊಂಬರಕ್ಕಂತಲೇ ಹೋಗ್ತೀವಿ. ತುಂಬ ಇಷ್ಟ ನಮಗೆ. ನಮ್ಮ ಮಕ್ಕಳಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಇದರಲ್ಲಿ ನಮ್ಮ ಮನೆಯವ್ರಿಗೆ ಫ್ರೈ ಚಪಾತಿ ಆಗಬೇಕು. ಒಂದು 5 ನಿಮಿಷ ನೆನೆಯಕ್ಕೆ ಹಾಕ್ಬಿಟ್ಬಿಟ್ಟು. ಮತ್ತು ನೋಡಿ 2ನೇ ಟೈಮ್ ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ನಾವು ಇವತ್ತು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟೊಂದು ಮಣ್ಣಿದೆ. ಒಂದು ಸ್ವಲ್ಪ ಬಿರಿಯಾನಿಗೆ ಎತ್ತಿರ್ತೀನಿ. ನಮ್ಮ ಪಾಪು ಹಾಸ್ಟ್ಲ್ ಹತ್ರ ಬಿರಿಯಾನಿ ಮಾಡ್ಕೊಂಡು ತಗೊಂಡೋಗಿ ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಇವಾಗ ಸ್ವಲ್ಪ ಸಾಂಬಾರು ಮಾಡ್ತೀವಿ. ಭಾಳನೇ ಸಿಕ್ಕಿದ್ವು. ಹಂಗಾಗಿ ನಮ್ಮ ಅಣ್ಣವ್ರಿಗೂ ನಮಗೂ ಕೂಡ ಆಗುತ್ತೆ ಸಾಂಬಾರು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನಾಳೆಗೂ ಸ್ವಲ್ಪ ಎತ್ತಿಟ್ಟಿದ್ದೀನಿ. ಸ್ವಲ್ಪ ಬಿರಿಯಾನಿ ಮಾಡಿಬಿಟ್ಟು ನನ್ನ ಮಗಳಿಗೆ ಕಳ್ಸೋಣ ಹಾಸ್ಟ್ಲಿಗೆ ಅಂತ ಹೇಳ್ಬಿಟ್ಟು. ನಾಳೆ ಸಂಡೆ ಎಲ್ಲ ಹಾಗಾಗಿನ. ನೋಡಿ ಅದನ್ನು ಕಟ್ ಮಾಡಿ ಹಾಕ್ಬೇಕು. ಅದು ತಿನ್ನೋಕೆ ಚೆನ್ನಾಗಿರೋದಿಲ್ಲ. ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಮತ್ತು ಅದೆಲ್ಲ ಒಂಥರ ದಂಟು ಥರ ಇರುತ್ತಲ್ವ, ಅದು ಚೆನ್ನಾಗಿರಲ್ಲ ತಿನ್ನೋಕ್ಕೂ. ಏನೋ ತಿನ್ನೋದು ಇಲ್ಲ ಅದನ್ನು. ಅದೇ ಆ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಸಾಂಬಾರು ಮಾಡ್ಕೊಳೋದೆ. ನೋಡಿ ಸಾಂಬಾರು ಮಾಡೋ ವೀಡಿಯೋನೂ ಹಾಕ್ತೀನಿ. ನಾವು ಯಾವ ಥರ ಮಾಡ್ತೀವಿ, ನಮ್ಮ ಪಾಗಡ ಸೈಡ್ ಯಾವ ಥರ ಇರುತ್ತೆ ಅಂತ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ಹಳಬ್ರನ್ನ ಬೆಳೆಸೋದೆಲ್ಲ ಹೊಸಬ್ರನ್ನೂ ಬೆಳೆಸಿ. ಇನ್ನು ಒಳ್ಳೊಳ್ಳೆ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಯಾವ ಥರ ಇದೆ ಅಂತ ಲಾಸ್ಟ್ ಫೈನಲ್. ಶೇರ್ ಮಾಡಿ, ಫಾಲೋ ಮಾಡಿ. ಸ್ವಲ್ಪ ಬಿರಿಯಾನಿಗೆ, ಸ್ವಲ್ಪ ಸಾಂಬಾರ್ಗಂತ ಎತ್ತಿಟ್ಟಿದ್ದೀನಿ. ಬಾಯ್ ಫ್ರೆಂಡ್ಸ್.